ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಸ್ಲಿಂ ಸಮಾವೇಶಕ್ಕೆ ಹೆದರ್ತಾ ರಾಜ್ಯ ಸರ್ಕಾರ ಅನ್ನೋದು ಪ್ರಶ್ನೆ ಇದೆ. ಕಾರಣ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿದೊಡ್ಡ ಶಕ್ತಿಯಾಗಿರೋದು ಮುಸ್ಲಿಂ ಸಮುದಾಯ. ಯಾಕಂದ್ರೆ ಅವರ ಓಟ್ ನಮಗೆ ಅನ್ನುವಂಥ ಕಾನ್ಫಿಡೆನ್ಸ್ ಅಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಸಮುದಾಯ ಈಗ ಸಮಾವೇಶ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆತಂಕ ಶುರುವಾಗಿದೆ. ಮೇ 16ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶದ ಆಯೋಜನೆಗೊಂಡಿದ್ದು ನಿನ್ನೆಯಷ್ಟೇ ಅಸಮಾಧಾನವನ್ನ ಮುಸ್ಲಿಂ ಸಮುದಾಯ ಹೊರಹಾಕಿತ್ತು. ಸರ್ಕಾರ ನೀಡಿರುವ ಭರವಸೆ ಇಲ್ಲಿ ತನಕ ಈಡೇರಿಸಲೇ ಇಲ್ಲ ಅನ್ನುವಂಥ ಅಸಮಾಧಾನ ಮುಸ್ಲಿಂ ಸಮುದಾಯದಿಂದ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ದಿಢೀರಂತ ಹಿಜಾಬ್ ನಿಷೇಧ ರದ್ದು ಆದೇಶವನ್ನ ರಾಜ್ಯ ಸರ್ಕಾರ ಮಾಡಿದ್ದು, ರಾಜ್ಯ ಸರ್ಕಾರದಿಂದ ಹಿಜಾಬ್ ನಿಷೇಧ ಮಾಡಿದ್ದ ಆದೇಶವನ್ನ ಈಗ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಿದೆ. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧ ಮಾಡಿದ್ದ ಬಿಜೆಪಿ ಸರ್ಕಾರ ಈಗ ಅದೇ ಆದೇಶವನ್ನ ರದ್ದು ಮಾಡಿದೆ ಕಾಂಗ್ರೆಸ್ ಸರ್ಕಾರ. 2022ರಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಹಿಜಾಬ್ ಬ್ಯಾನ್ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಬಟ್ ಈಗ ಮುಸ್ಲಿಂ ಸಮುದಾಯದ ಓಲೈಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇರುವ ಆದೇಶವನ್ನು ರದ್ದು ಮಾಡುವ ಮೂಲಕ ಅಗೇನ್ ಮುಸ್ಲಿಂ ಸಮುದಾಯವನ್ನ ಒಟ್ಟಿಗೆ ಕರ್ಕೊಂಡು ಹೋಗುವ ಪ್ರಯತ್ನನ ಈ ಪ್ರಶ್ನೆ ಇದೆ. ಬಟ್ ಇದರ ಮಧ್ಯದಲ್ಲೂ ಕೂಡ ಸಮಾವೇಶ ಆಗ್ತಾ ಇದೆ. ಇದರಿಂದ ಯಾವ ಸಂದೇಶ ಕಾಂಗ್ರೆಸ್ ನಾಯಕರಿಗೆ ಅನ್ನೋದನ್ನ ಕಾದು ನೋಡಬೇಕು.